ನೋಡಿರಿ ಅಂಗಳ ಕಸ ಗುಡಿಸೊಂದು ರಂಗೋಲಿ ಹಾಕ್ಕೊಂಬಂದು ಟೈಮು 7:30 ಆಗೈತೆ. ಅಷ್ಟು ಪಿಕೋ ಹಾಕಿದೆ. ಇಷ್ಟು ಹತ್ರ ಕೊಟ್ರಿ ಸಣ್ಣ ಮಾಡಿದ್ದು ನೋಡಿ. ಇನ್ನೂ ಏನಂದ್ರೆ 2-3 ಸೀರೆ ಅದಾವು. ಒಂದು ಇದು ಪಾಲು ಹಚ್ಚದೈತಿ, ಅದ 5 ರೂಪಾಯಿ ಕೊಟ್ಟರೆ ಪಾಲು ಹಚ್ಚದಕ್ಕೆ. 7 ಸೀರೆದು 100 ರೂಪಾಯಿ ಕೊಟ್ಟಾರಿ. 7 ಸೀರೆ 100 ರೂಪಾಯಿ ಆಗುತ್ತೆ ನೋಡಿ. 15 ರೂಪಾಯಿಗೆ ಒಂದಂದ್ರೆ 2 ಸೀರೆ 30, 2 ಸೀರೆ 30, 2 ಸೀರೆ 30, 105 ರೂಪಾಯಿ ಆಗುತ್ತೆ. 100 ರೂಪಾಯಿ ಕೊಟ್ರೆ 100 ರೂಪಾಯಿ ಅಮೌಂಟ್ ನನಗೆ ಬಂದಾವ ಸ್ನೇಹಿತರೆ. ಇನ್ನು ಉಳ್ಕ್ಯದ ಎಷ್ಟು ಅಮೌಂಟ್ ಬರುವುದಾವು ಇವಿಷ್ಟು ಹೊಲದು ಲೆಕ್ಕ ಮಾಡಿ ಹೇಳ್ತೀನಿ ನಿಮ್ಗೆ. 7:30 ಆಯಿತು ಟೈಮ್. ಕಾಣ್ತಿರ್ಬೇಕು ನಿಮ್ಗೆ. ಬರ್ರಿ ಇವಿಷ್ಟು ಪಿಕೋ ಹಾಕ್ತೀನಿ. ಶ್ರವಣಕುಮಾರ್ ನಾ ಮಲ್ಕೊಂಡ್ರೆ ನೋಡಿ. ಮಲ್ಕೊಲ್ಲಿ, ಇವತ್ತೇನು ಸ್ಕೂಲಿಲ್ಲ. ನಾನು ಲೇಟಾಗಿನ ಅಷ್ಟು ಪಿಕೋ ಹಾಕಿ ಮಡಿಚಿ ಕಸ ಗುಡಿಸಿ ಮನ್ಯಾಗಿನ ಅಡುಗೆ ಮನ್ಯಾಗ ಹೋಗಿಲ್ಲ. ನಾ ಇಟ್ಟು ಮಾಡ್ಕೊಂಡು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೇಳ್ತೀನಿ ರೀ ನಿಮ್ಗೆ ಟೋಟಲಾಗಿ ಎಷ್ಟು ಅಮೌಂಟ್ ನಿನ್ನ ರಾತ್ರಿಗೆ ಇವತ್ತಿಗೆ ಕೂಡ ಎಷ್ಟು ಹೊಲದಂತ. ನಿನ್ನ ಅಷ್ಟು ಹಾಕಿ ನೋಡಿ. 2, 3, 8 ಸೀರೆ ಪಿಕೋ ಹಾಕಿನ್ರಿ ನಿನ್ನೆ. ಈಗ ಒಂದು 4-5 ಸೀರೆ ಹಾಕಿರ್ಬೇಕು. 2 ಕಡೆ ಅದಾವ್ರಿ, ಒಂದೇ ಕಡೆಯಲ್ಲಿ ಇವು. ಬರ್ರಿ ಮಸ್ತ್ ಐತೆ ನೋಡಿ ನಿಮ್ಗೆ. ಫೈನಲ್ ಆಗಿ ಅಷ್ಟು ಪಿಕೋ ಪಾಲು ಮುಗೀತು ನೋಡಿ. ಇದನ್ನು ಪಾಲು ಹಚ್ಚೀನಿ ಸದ್ದು. ಅದಕ್ಕೆ ರಾಟಿ ಹೊಲಿಗೆ ಹಾಕ್ಬೇಕ್ರಿ. ಪಿಕೋ ಮಿಷನ್ ಎತ್ತಿಡಬೇಕು. ಇವಿಷ್ಟು ಹಾಳೆಗಳು ಇಟ್ಟಿನಲ್ಲ ಎಲ್ಲ ಒಟ್ಟು ಮಡ್ಚಿಟ್ಟಿನಿ. ಒಂದಿಷ್ಟು ಇನ್ನೊಂದು 3-4 ಸೀರೆ ಅಟ್ಟೆ ಮಡ್ಚು ಅದಾವೆ. ಅವಿಷ್ಟು ಹಾಕಿ ಸೆಟ್ ಮಾಡೋಣ. ಶ್ರಾವಣಿಗೆ ಕೂಡ ಎದ್ದಾಳ. 8 ಗಂಟೆಗೆ ಎದ್ದಾರೆ ಅವರು. ಎದ್ದು ಎಣ್ಣೆ ಮಾಡ್ಯಾರ ನೋಡೋಣ ಬರ್ರಿ ಸ್ನೇಹಿತರೆ. ಶ್ರಾವಣಿ ಯಾವ್ದಾರು ಹೆಲ್ಪ್ ಮಾಡ್ತಾಳೆ. ಶಾಲೆ ಇರ್ಲಿಕ್ಕೆ ಅಷ್ಟೇ ಕೆಲಸಕ್ಕೆ ಹಸ್ತು ನೋಡಿ. ಆಕಿ ಸಾಂಬಾರು ಇತ್ತು, ಸಜ್ಜಿನೇ ಸಾಂಬಾರು ಇತ್ತು. ಸಾಂಬಾರು ಗುಂಡಿಗೆ ಹಾಕಿ ಕಾಸಾಳ ಸ್ನೇಹಿತರೆ. ಅದನ್ನು ಕಾಸಿಟ್ಟಾಳ. ಇನ್ನು ಅನ್ನ ಮಾಡಬೇಕು, ಹೋಳ್ಗೆ ಮಾಡಬೇಕು. ಸಜ್ಕದ ಹೋಳ್ಗೆ ಮಾಡಬೇಕು. 9 ಆಗೈತಿ ಈಗ. ಇಲ್ಲಿ ಏನು ಮಾಡಾಕತ್ತಾರ ನೋಡಿ. ಆಟ ಆಡಕತ್ತೀರಾ? ಶ್ರವಣಿ ಪುಟ್ಟಿ ತೊಗೋಬೇಕಿಲ್ಲ ಅಸ್ತಿ ಕಿಡಾಕ. ಬಣ್ಣ ಆಡಕ್ಕೆ ಹೋಗಲ್ಲ. ಮಾಡತ್ತಿ ಕಲ್ತಿಕೋ. ಜಾಕೇನು ಮಾಡೋದು ಬೇಡ ಇವತ್ತಿಬ್ರು. ಕ್ಲೀನಾಗ ತಿಕ್ತೇನು ಇಲ್ಲಿಕ್ ತಿಕ್ತೀನಿ ಬಿಡು. ಹಸರಾಗಲ್ಲ ನಿನಗೆ. ಚಿನ್ನಿ ಒಳಕ್ಕೆ ಹೋಗೋದು ಬಿಡು. ಇವಾಗ ಬಟ್ ನೀರು ಆಡೋದ್ರಿ. ಇವ ಇದ್ನ ಯಾವ್ದಾರು ಕಿತಾಪತಿ ಅವಸ್ಥಾನ. 9 ಆಗೈತೆ ಅವ. ಹಾಂ ಅಂದ್ರೆ ಈ 8 ಕೇಳ್ದ ಚಂತ ಬಣ್ಣ ಆಡೋದೈತೆ. ಬರ್ರಿ ನಾನು ಪಟ್ ಕೆಲಸ ಮಾಡ್ಕೋತೀನಿ ನೋಡಿ ಸ್ನೇಹಿತರೆ. ಶಿವಕುಮಾರ ಪ್ಯಾನಿಗೆ ಆಳಿ ಹಾಕಪ್ಪ. ನಾನು ಪಿಕೋ ಮಿಷನ್ ಎತ್ತಿಟ್ಟು ಅದಕ್ಕೊಂದು ಆ ಕಲರ್ ದಾರ ಇಟ್ಟೀನಿ ರೀ. ಹೊಲಿಗೆ ಹಾಕಿ ಮಡಚಿಟ್ಟು ಅವ್ರವ್ರ ಈ ಕಡೆ ಎತ್ತಿಟ್ಟು ಕಸ ಗೂಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿರಿ ಇವಾಗ ಜಳಕ ಮಾಡಿ ಬಂದೆ. ಇನ್ನು ಪೂಜೆ ಇಲ್ಲ. ಟೈಮ್ 10 ಗಂಟೆ ಆಯಿತು. ಎಷ್ಟು ಜಲ್ದಿ ಮಾಡ್ಕೋಬೇಕು ಅಂತ ನಾವು ಅಂತಿರ್ತೀವಿ, ಆಗೋದಿಲ್ಲ. ಯಾಕೆ ಮುಂಜಾನೆ ಟೈಲರಿಂಗ್ ಕುಂತೀವಿ ಅಂದ್ರೆ ಕೆಲಸನೇ ಆಗಲ್ಲ. ಶ್ರಾವಣಿಯರು 8 ಗಂಟೆಗೆ ಎದ್ರು. ಹಿಂಗಾಗಿ ನಾನು ರಾಟಿ ಹೊಲ್ಕೋತ ಕುಂತ್ಬಿಟ್ಟೆ. ಅವ್ರದ್ದು 10 ಗಂಟೆ 11 ಗಂಟೆ ಆಗುತ್ತೆ. ನಾವು 9 ತನಕ ಊಟ ಮಾಡಿ ಹೋಗ್ತಾರೆ ಶಾಲೆಗೆ ಹೋಗಾಗ. ಇವಾಗ ಪೂಜೆ ಮಾಡ್ತೀನಿ ರೀ. ಪೂಜೆ ಮಾಡಿ ಆಮೇಲೆ ಎಲ್ಲ ಕೆಲಸ ಮಾಡ್ಕೋತೀನಿ. ಸಾರು ಅಂದ್ರೆ ಹೆಂಗಾದ್ರೂ ಸಂಜೆ ಸಾರು ಐತೆ ಕಾಸಿನಿ. ಇನ್ನು ಹೋಳ್ಗೆ ಪಲ್ಯ, ಬದ್ನಿಕಾಯಿ ಪಲ್ಯ, ಹಿಟ್ಟನಾದದು ಎಲ್ಲ ಕೆಲಸ ಮಾಡ್ಕೋಬೇಕು. ಶ್ರಾವಣಿದು ಆಮೇಲೆ ಅವ್ರಿಬ್ರದ್ದು ಬಣ್ಣ ಆಡ್ತಾರಂತ. ಆಮೇಲೆ ಜಳಕ ಮಾಡಿಸ್ತೀನಿ ರೀ ಅವ್ರು ಲಾಸ್ಟಿಗೆ. ಮತ್ತು ಇವಾಗ ಈ ಹುಣ್ಣಿಮೆ ಹೊಯ್ಕೊಂಡು ಬಾಯಿ ಹೋಳ್ಗೆ ಉಣ್ಬೇಕಂತೇಳಿ ಗೆಣಸಿನ ಹೋಳ್ಗೆ ಭಾಳ ಮಾಡ್ತಿದ್ರು ನಮ್ಮ ಅಮ್ಮ ರಾಯಿಯರು. ಅದು ಗೆಣಸಿನ ಹೋಳ್ಗೆ ಎಡೆ ಹಿಡಿತಿದ್ರು ದೇವರಿಗೆ ನೈವೇದ್ಯ ಮಾಡ್ತಿದ್ದಿಲ್ಲ ಸ್ನೇಹಿತರೆ. ನಾವು ಈ ಸಸ್ಕದ ಹೋಳಿಗೆ ಮಾಡಿದ್ರೆ ನೈವೇದ್ಯ ಮಾಡಲ್ಲ. ಗೆಣಸಿನ ಹೋಳಿಗೆ ನನ್ನ ಫೇವ್ರೇಟ್ ನೋಡಿ. ಆದರೆ ಗೆಣಸ ಈ ತರೋದಿಲ್ಲ ಮಾಡೋದಿಲ್ಲ. ಈ ಹಬ್ಬ ಮಾತ್ರ ಮುದ್ದಾಮ್ ಗೆಣಸಿನ ಹೋಳಿಗೆ ಮಾಡೋರು ನಮ್ಮ ಆಯಿಯರು. ಯಾಕಂದ್ರೆ ಗೆಣಸಿನ ಹೋಳಿಗೆ ನೈವೇದ್ಯ ಇಡಲ್ಲ, ಈ ದೇವರಿಗೂ ನೈವೇದ್ಯ ಇಡಲ್ಲ. ಹಿಂಗಾಗಿ ಗೆಣಸಿನ ಹೋಳಿಗೆ ಮಾಡ್ತಿದ್ರು. ಅವ್ವ ಮಾನ್ಯ ಗೂಡು ಬಂದ್ಲ ಕಳ್ಸಾಕ. ನಾನು ಬಂದು ಅವತ್ತು ಊರಿಗೆ ಕಳಿಸುವಲ್ಲು. ಸರ್ಕಾರ ದವಾಖಾನೆ ಕಳಿಸ್ಕೇರಿ ಹೋದ್ಲು. ಗೆಣಸೋದ ಅಂತ ಅವು ಅಂದ್ಲು ಗೆಣಸಿನ ಹೋಳಿಗೆ ಮಾಡ್ತೀವ ಅಂತ. ನಮ್ಮ ಅಮ್ಮನ ಅವಾಗ ತಿಳಿದ್ ನೋಡಿ. ಒಳ್ಳೆ ಗೆಣಸಿನ ಹೋಳಿಗೆ ಮಾಡೇ ಇಲ್ಲ. ನಾವು ಈ ಊರಿಗೆ ಬಂದು 3 ವರ್ಷ ಆಯ್ತು. ಒಂದಿನ ಗೆಣಸಿನ ಹೋಳಿಗೆ ಮಾಡೇ ಇಲ್ಲ ಸ್ನೇಹಿತರೆ. ಮಸ್ತ್ ಆಗ್ತಾವ್ರಿ ಅವು ಗೆಣಸಿನ ಹೋಳಿಗೆ. ಅದು ಆದ್ರೂ ಸ್ವಲ್ಪ ಮಾಡ್ರಾಗನೇ ಬೆಲ್ಲರ ಹೆಚ್ಚಿಗಾತು ಏನಾರ ಅಳಕಾತ ಮುಗೀತ್ರಿ. ಗೆಣಸಿನ ಹೋಳಿಗೆ ಬರೋದೇ ಇಲ್ಲ ಸ್ನೇಹಿತರೆ. ಬರ್ರಿ ಮತ್ತು ನಾ ಪೂಜೆ ಮಾಡ್ಕೊಂಡು ಮಸ್ತ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಟೈಮು 11 ಗಂಟೆ ಆಯಿತು. ನಂದು ಕೂಡ ಜಾಕ್ ಆಯಿತು. ಮನೆ ಎಲ್ಲ ಕ್ಲೀನಾಗಿ ಆಯ್ತು ನೋಡಿ. 9 ಗಂಟೆ ಆಯ್ತು. ಇಷ್ಟು ಪಿಕೋ ಹಾಕಿ ಒಂದು ಸಟ್ ಮಾಡಿ ಎಲ್ಲ ಕಸ ಗುಡಿಸ್ಬೇಕು. 10 ಗಂಟೆ ಆಯಿತು. ಜಾಕ ಮಾಡಿ ಬಂದು ಸಜ್ಕ ಅನ್ನ ಮಾಡೀನಿ. ಸಾಂಬಾರು ಈ ಥರ ಬಿಟ್ಟಿನಿ ಸ್ನೇಹಿತರೆ. ಇವತ್ತು ಬಣ್ಣ ನೋಡಿ. ಶ್ರಾವಣ ಮನೆಗೆ ಹತ್ತಲಾಗ ಏನೋ ಉಂಡಿಲ್ರಿ. ಅವ್ನು ಕರ್ಕೊಂಬರಕ್ಕೆ ಹೋಗಬೇಕು. ಅವ್ನು ಕರ್ಕೊಂಬರೋಣ್ರಿ. ಸ್ವಲ್ಪ ಏನು ಮಾಡಿ ಅಂತ ತೋರಿಸ್ತೀನಿ ರೀ ನಿಮ್ಗೆ. ಎಲ್ಲ ಒಳಗೆ ಹೊರಗೆ ಕ್ಲೀನಾಗಿ ಐತೆ ನೋಡಿ. ಜಾಕ ಮಾಡಿಂದ ವಿಡಿಯೋ ಕಂಟಿನ್ಯೂ ಮಾಡಿದ್ದೆ. 10ಕ್ಕೆ ನಿಮಗೆ ತೋರಿಸಿದ್ದಿಲ್ಲ ಮನೆ ಇದು ಮಾಡಿದ್ದು. ಹಿಟ್ಟನ್ನ ಇಟ್ಟಿನಿ ಸ್ನೇಹಿತರೆ ಹೋಳಿಗೆ ಮಾಡೋಕೆ.
ಚಪಾತಿಗಳಿಗೆ ಆಗುತ್ತಂತೆ ಹಿಟ್ಟನ್ನ ಇಟ್ಟೀನಿ. ಈ ಕಡೆ ಅನ್ನ ಮಾಡೀನಿ. ಹೊಯ್ಕೊಂಡಾಗ ಹೋಳ್ಗೆ ಉಣ್ಬೇಕಂತಲ್ರಿ. ಈ ಕಡೆ ಬುಡ್ಕಿ ಸಜ್ಕ ಮಾಡ್ಕೊಂಡೆ ನೋಡಿ. ಸ್ವಲ್ಪ ಸಜ್ಕ ಅನ್ನ ಹಿಟ್ಟನ್ನ ಇಟ್ಟೀನಿ. ಇನ್ನೇ ಸಾಂಬಾರನೂ ಐತ್ರಿ, ಸಂಜಿನ ಸಾಂಬಾರು ಸ್ನೇಹಿತರೆ ಕಾಸಿಟ್ಟಿನಿ. ಈಗ ತಿನ್ನೋ ಸ್ವಲ್ಪ ಮಾಡಿ ಬದ್ನಿಕಾಯಿ ಪಲ್ಯ ಮಾಡ್ಕೊಳ್ಳೋದು, ಕುರುಡಿ ಕರಿದು ಹೋಳ್ಗೆ ಮಾಡೋದು. 11 ಆಗೈತಿ. ಸಜ್ಕ ಅನ್ನ ಸಾರು ಕೊಡ್ತೀನಿ ರೀ ಅವ್ರಿಗೆ ಊಟಕ್ಕೆ. ಟೈಮ್ ಭಾಳ ಆಗೈತಿ. ಅವ್ನು ಕರ್ಕೊಂಬರ್ತೀನಿ. ಶ್ರಾವಣ ಬರೀ ಬಣ್ಣ ಆಡಕ್ಕೆ ಹೋಗೋದು ಹಿಂದೆ ನೀರು ಬಂದವು, ನೀರು ತುಂಬಕತ್ತ ಶ್ರಾವಣಿ. ಮತ್ತು ಹಿಂದಿಂದೆಲ್ಲ ಕಸ ಹುಡುಗಿ ಹಿಂದಿನ ನೀರು ತುಂಬಿಸಿ ನೀರು ಒಲೆ ಹಚ್ಚಿ ಈ ಕೆಲಸ ಸ್ನೇಹಿತರೆ ಸಾಕು ಅನ್ನೋಗತ್ತೆ ನೋಡಿ. ಬಾ ಜಾಕ ಮಾಡ್ಬಾ ಸಾಕು. ಹಾಂ ಬಣ್ಣ ಆಡ್ಬಾರ್ದು ನೋಡು. ಮಾರು ತಿಂತಂದು ಅದನ್ನ. ಯಾರ್ದದು? ಬಾ ಕೊಡಕೈತೆ, ಬಾ ಜಾಕ ಮಾಡ್ಬಾ. ಆಯ್ತು ಬಣ್ಣ ಆಡಕ್ಕೆ ಹೋಗ್ಬೇಡ. ತನ ಬಣ್ಣ ಆಡಿದಿ. ಜಾಕ ಮಾಡಿ ಸ್ವಚ್ಛಾಗಿ ಜಾಕ ಮಾಡಿಸ್ತೀನಿ. ಊಟ ಮಾಡು. ಆಯ್ತು ಬಣ್ಣ ಒಳ್ಳೆ ಆಡಬೇಡ ಹೇಳ್ತು ನೋಡು. 11 ತನ ಆಡಿ ಊಟ ಹೊಟ್ಟಿಸ್ತಿಲ್ಲ. ಮತ್ತು ಹಂಗೆ ಆಡಕ್ಕೆ ಹೋಗ್ತಿಯಲ್ಲ ಬೂತಿ ಹಂಗೆ ಮಾಡಿ. ಬರ್ರಿ ಇವ್ರು ಜಾಕ ಮಾಡಿಸಿ ಐತಿ ನೋಡಿ ಸ್ನೇಹಿತರೆ. ಪೂಜೆ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಬೇಕು. ಬದ್ನಿಕಾಯಿ ಪಲ್ಯ ಮಾಡೋದು, ಹಪ್ಳ ಕರಿದು ಮತ್ತು ಪಾಪಡಿ ಕರಿದು ಮಾಡ್ಬೇಕಂತ ನಾ ಮಾಡಿದೆ. ಹಂಗೆ ಬದ್ನಿಕಾಯಿ ಉಳ್ಕೊಂಡು ಒಗ್ಗರಣೆಗೆ ಹಾಕಿದ್ದೆ. ಒಬ್ಬ ಕವಿ ಬಂದು ಅಕ್ಕಿಂಗು ಮಾತಾಡ್ಕೋತ ನಮ್ಮ ಮನೆ ಮಗ್ಗಲ್ದವ್ರಿ ಮಾತಾಡ್ಕೋತ ಎಲ್ಲ ಕೆಲಸ ಮಾಡಿದೆ ಸ್ನೇಹಿತರೆ. ಹೋಳಿಗೆನೂ ಮಾಡಿದೆ, ಬದ್ನಿಕಾಯಿ ಮಾಡಿದೆ, ಕುರುಡಿ ಕರಿದೆ, ಒಂದು ಸಪ್ಪಳ ಒಂದು ಪಾಪಡಿ ಕರಿದೆ. ಮತ್ತು ಮಾಡ್ರಾಗನೇ ಮತ್ತೆ ಒಬ್ಬ ಕವಿ ಬಂದು ನಿನ್ನೆ ನಮ್ಮ ಅಣ್ಣ ಆಗ್ಬೇಕು, ನಮ್ಮ ಅಣ್ಣ ನೀತ್ರಿ ಬಸ್ಸರ ಹೆಣ್ಮ ಬಂದು ಬರೀ ಒಳ್ಳೆ ಉಸುರುಕು ಊಟ ಮಾಡೋ ಬರೀ ಕಡೆ ಹೋಳಿಗೆನೂ ಭಾಳ ಆಗ್ಯಾವ. ಸಜ್ಕ ಮಾಡುವಾಗ ಭಾಳ ಆಗಿಬಿಟ್ಟಿತ್ತು ಸ್ನೇಹಿತರೆ ನೋಡಿ. ಕೈ ಸಾಂದಲ್ಲ. ಮತ್ತು ಅವರಿಬ್ಬರು, ನಾನು, ಶ್ರಾವಣಿ, ಶ್ರವಣಕುಮಾರ ಹುಡುಗೊಂದು 6 ಮಂದಿ ಊಟ ಮಾಡಿದ್ವಿ ರೀ ಮಧ್ಯಾಹ್ನ. ಬೇಷಾತು ಸ್ನೇಹಿತರೆ. ಅನ್ನ ಸಾರು ಬರಾಬರಿ ಆತಲ್ಲಿಗೆ. ಅನ್ನ ಏನು ಉಳ್ದಿಲ್ಲ ರೀ, ಅಷ್ಟೇ ಬರಾಬರಿ ಊಟಕ್ಕೆ ಕರೆಕ್ಟಾಯ್ತು. ರಾತ್ರಿ ಊಟ ಖುಷಿ ಆಯ್ತು ನೋಡಿ. ಇವತ್ತು ಖುಷಿ ಎಲ್ಲಿ ಆಗಿಲ್ಲ. ನಾನು ಏನೋ ಒಂದು ಅಡುಗೆ ಮಾಡಿದ್ದೆ ಅಂದ್ರೆ ಅನ್ನ ಸ್ವಲ್ಪ ಸಣ್ಣ ಬೋನೆ ಮಾಡಿದ್ದೆ. ನಾವು 3 ಮಂದಿಲಿ ಇರೋದು. ಅವರಿಬ್ಬರು ನೋಡಿ ಸ್ವಲ್ಪ ಅನ್ನ ಹಾಕೊಂಡ್ರೆ ಸ್ನೇಹಿತರೆ ಇಬ್ಬರು. ಸಾರು ಹೇಗೈತಿ, ಇನ್ನೊಂದು ಸ್ವಲ್ಪ ಅನ್ನ ಹಾಕೋಲೆ ಹಾಕೋದು ಅನ್ಸೆ. ಸಾರು ಹೇಗಿದ್ರು ಉಣ್ಣೆ ಇವನ್ನ ಅನ್ನ ಉಳ್ಳಾಕ ಸ್ವಲ್ಪ ಮಾಡೀವಿ ಅಂತ ನಾನಂದೆ. ಮತ್ತು ಉಂಡ್ರು ಮುಂಜಾನೆ ಬೇಕು ಬಂದಿದ್ದು ಸಾರು ಕಾಸೀನಿ ಅಡುಗೆ ಮಾಡ್ಬೇಕವ. ಸಂಜೆನೇ ಸಾರು ಐತೆ, ಅದನ್ನ ಒಂದಿಷ್ಟು ಹಾಕ್ಕೊಂಡು ಅನ್ನ ಮಾಡಿಬಿಡ್ತೀನಿ ನೋಡ್ರಿ ಅಂತ ನಾ ಅಂತೀನಿ. ಈ ಸಂಜೆನೇ ಮುಂಜಾನೆ ಸಂಜೆಗೆ ಮಕ್ಕಳು ಕೊಡಬೇಡವ ನೀನು, ಚಲೋದು ಕೊಡು ಅಂತಂದರು. ಅದಕ್ಕೆ ನಾವು ಸ್ನೇಹಿತರೆ ಕಾಶಿ ಉಂಡ್ರೆ ಏನಾಗುತ್ತೆ, ಕೆಡ್ಸೋದು ಯಾಕ್ರಿ ಮಾಡಿದ್ದು. ನಾನು ಉಂಡು ನೋಡಿ ಅವರು ವಿಷಯ ಸಾರು ಮಸ್ತ್ ಆಗೈತೆ ಉಂಡ್ರು. ಖುಷಿಯಾಗಿ ಮುಂಜಾನೆ ಹಾಕಿ ಹಂಗೆ ಬೇಜಾರಾಯ್ತು. ಎಲ್ಲರೂ ಉಣ್ತಾರೆ ಸ್ನೇಹಿತರೆ. ಅವಾಗೆಲ್ಲ ಹಿಂದೆ ಕಿರಿಯರು ಸ್ವಾಮಿ ಸಾರು ಮಾಡಿದ್ರೆ 1 ವಾರ ಕಾಶಿ ಉಣ್ತಿದ್ರಂತ. ಇವಾಗೆಲ್ಲ ಐತ್ರಿ ಭಾಳ ಸೌಕರ್ಯ. ಮುಂಜಾನೆ ಫ್ಯಾಮ್ಲಿಗೆ ಮುಂಜಾನೆ ಮಾಡಿ ಸಂಜೆನಾಗೂ ತಿನ್ಬೇಕು, ಸಂಜೆನೇ ಮಾಡಿ ಮುಂಜಾನೆ ಹೋಯ್ತು ತಿನ್ನಬೇಕು. ಏನು ತಿಂಗಳ ದುಡ್ಡು ಏನು ಮ್ಯಾಗ್ನ ತೆಗಿತಾರೆ ಸ್ನೇಹಿತರೆ. ನಮಗೇನು ದೊಡ್ಡ ಪೇಮೆಂಟ್ ಐತೆ ನೋಡಿರಿ. ಇವಾಗ ಟೈಮು 8 ಗಂಟೆ ಆಯಿತು. ನಾ ಮಧ್ಯಾಹ್ನದಾಗ ಎಲ್ಲರೂ ಕೂಡ ಊಟ ಮಾಡಿ ಆವಾಗ ವಿಡಿಯೋ ಬಂದ್ ಮಾಡಿದೆ. ಮತ್ತು ಇವಾಗ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ. ಎಲ್ಲ ಕತ್ಲಾಗೈತೆ. ನಾನು 6 ಮ್ಯಾಗನೇ ಬಟ್ಟೆ ಬಾಂಡೆ ಮಾಡಿದ್ನಿ ಸ್ನೇಹಿತರೆ. ಇವಿಷ್ಟು ಉಕ್ಸ್ ಹಚ್ಚಬೇಕಂದೆ ಹಚ್ಚಿಲ್ಲ ನೋಡಿ. ಎಷ್ಟು ನಾವು ಬೇಸರ ಮಾಡ್ಕೊಂಡೆ ಬೇಸರ ಆಗಿಬಿಡುತ್ತೆ ನೋಡಿ. ಬೇಸರ ಮಾಡ್ಕೊಲೇಬಾರ್ದು ಸ್ನೇಹಿತರೆ. 1 2 3 ಜಂಪರ್ ಇದು ನಾಳೆಗಾರ ಮಾಡ್ಕೊತೀನಿ ರೀ. ಗಿರ್ನಿಗೂ ಹಾಕ್ಸಂಬಲ್ಲಿ ಇವತ್ತು ಕಾಲೇ ನೋಡಿ ವೇಸ್ಟ್. ಮುಂಜಾನೆ ಒಂದು ಸ್ವಲ್ಪ ಟಿಚ್ ಮಾಡಿ ಅಂತೇಳಿ ಎಲ್ಲ ಕೆಲಸ ವೇಸ್ಟ್ ನೋಡಿ. ಇವತ್ತು ಬಟ್ಟೆ ಬರೋದು ಕಿತ್ತಾಡೋದು ಹೋಗೋದು ಏನು ವ್ಯಾಪಾರ ನೋಡಿ. ಹಿಂಗೆ ಒಂದಿನ ಆದ್ರೆ ಜಗ್ಗಿ ವ್ಯಾಪಾರ ಆಗುತ್ತೋ ಏನೋ ಆಗಲ್ಲ. ಇವತ್ತು ಆಲ್ಮೋಸ್ಟ್ ಏನೂ ಆಗಿಲ್ಲ ರೀ. 3 ಅಸ್ತ್ರ ಬ್ಲೌಸು ವ್ಯಾಪಾರ ಆಗ್ಯಾವ ನೋಡಿ. ಇವತ್ತು ಸಜ್ಕದ ಹೋಳ್ಗೆ ಮಾಡಿದ್ನಲ್ಲ ಅಷ್ಟೆಲ್ಲ ಬಾಂಡೆ ಆಗಿದ್ದು ರೀ. ಎಣ್ಣೆ ಖಾಲಿ ಆಯ್ತು ನೋಡಿ ಸ್ನೇಹಿತರೆ. 5 ಕಿಲೋ ತುಂಬ್ಕೊಂಬರ್ಬೇಕು. ಇನ್ನೊಂದು ಸ್ವಲ್ಪ ಎಣ್ಣೆ ಇತ್ತು ಅಲ್ಲಿ ಹಾಕಿಟ್ಟು ನೋಡಿ. ದೇವ್ರಿಗೆ ದೀಪ ಹಚ್ಚಾಕ ಊದಿನ ಕಡ್ಡಿ ಬೆಳಗೀನಿ. ಇವಾಗ 7 ಗಂಟೆಗೆ ಬೆಳಗೀನಿ. ಶ್ರಾವಣಿ ಬೀರಪ್ಪ ಮುತ್ಯಾಗ ಹೋಗಿ ಬಂದಾಳ. ನಿಂತ ಹೊಡಿ ಶ್ರಾವಣಿ ಕೂಡ. ಶ್ರಾವಣಿಗೆ ಎಲ್ಲರೂ ನೆದರ್ ತೆಗೀರಿ ಅಂತ ಬೇದಿರಿ. ಇವಾಗ ನೆದರ್ ತೆಗಿಬೇಕಂತೀನಿ. ನೋಡ್ಬೇಕ್ರಿ ಒಲೆ ಹಚ್ಬೇಕು. ಬಾಂಡೆ ಸಿಕ್ಕಾಪಟ್ಟಿ ಬಾಂಡೆ ಆಗಿದ್ದು ರೀ. ಇಷ್ಟೆಲ್ಲ ತಿಕ್ಕಿನ ಬೆಳಗ್ಗೆ ಏನು ಬಾಂಡೆ ಭಾಳ ನೋಡಿ. ಶ್ರಾವಣ ಒಳ್ಳೆ ನಮ್ಮ ಅಣ್ಣ ಮಗಳು ಬರ್ತಡೇ ಸ್ನೇಹಿತರೆ ಅಲ್ಲಿ ಹೋಗ್ಯಾಳ. ಹೌದಿಲ್ಲ ವಿ? ಆ ಕೂಲ ಹಂಗೆ ಹಾಕೋದು ಚಟ್ನಿ ತೆಗೈತಿ. ಶ್ರಾವಣಿ ಏನು ಮಾಡೋಕ್ಕದು? ನೀ ಹೋಗಿ ಬರ್ತಡೇಕ
ಏನು ಮಾಡಿದ್ನಿ ನೋಡಿ ಇವತ್ತು ಎಣ್ಣೆ ಹಚ್ಚಿದ್ರಿ ಇಲ್ಲಿ ನೋಡಿ ಸ್ನೇಹಿತರೆ ಮೊನ್ನೆ ಅಕ್ಕ ಚೋಡ ಮಾಡಿದ್ಲ ಇಷ್ಟು ಚೋಡ ಉಳ್ದಾವು ಇವು ಮೊನ್ನೆ ಮುದ್ದೆ ಒಳಗೆ ಪೇಪರ್ ತರಬೇಕು ಚೇಂಜ್ ಮಾಡ್ಬೇಕಾದ್ರೆ ತರದಾರಿಲ್ಲ ಕುರುಡಿಗೆ ಎಷ್ಟು ಕಾಲ ಮಾಡಿ ಕರುಡನ ಅವನೇ ತಿಂತಾರೆ ಸ್ವಲ್ಪ ರಾತ್ರಿ ಊಟಕ್ಕೆ ಆತ ನೋಡಿ ಈಗ ಇನ್ನೂ ಬದ್ನಿಕಾಯಿ ಪಲ್ಯ ಐತಿ ಹೋಳಿಗೆ ಅದ ನೋಡಿ ಸಜ್ಜಕದ ಹೋಳಿಗೆ ಸ್ನೇಹಿತರೆ ಮಧ್ಯಾಹ್ನ ಮಾಡೋದು ವಿಡಿಯೋ ಮಾಡ್ಬೇಕಂದೆ ಮಾಡಿದೆ ಅಲ್ಲ ಹೆಂಗೆ ಅರ್ಧಕ್ಕೆ ನೋಡಿ ಶ್ರಾವಣಿ ಇದೊಂದು ಹೋಳಿಗೆ ಅಷ್ಟೇ ಅರ್ಧೈತಿ ದೊಡ್ಡ ದೊಡ್ಡ ಮಾಡಿಬಿಟ್ಟು ಸ್ನೇಹಿತರೆ ನೋಡಿರಿ ಕಾಣ್ತಿರ್ಬೇಕು ಹೆಂಗೆ ಹೋಳಿಗೆ ಅಂತ ತೋರಿಸ್ತೀನಿ ನಿಮಗೆ ಮಸ್ತಾಗೈತೆ ರೀ ಹೋಳಿಗೆ ಕಣ್ಣು ಬಿಡ್ಬೇಕ್ರಿ ಸಜ್ಜಕದ ಹೋಗಿ ಕಣ್ಣು ಬಿದ್ರೆ ಚಂದ ಸ್ನೇಹಿತರೆ ಬರ್ರಿ ಇವಾಗ ಇನ್ನೂ ಬರ್ತಡೇಗೆ ಹೋಗೋದು ಬರ್ತೋ ಏನು ಮಾಡ್ತೋ ನೋಡಬೇಕು ನೀವು ಹೋಗಲ್ಲ ಶ್ರಾವಣಕುಮಾರ್ ಹೋಗ್ಯ ನೋಡ ಹೇಳಾರ ಬಟ್ಟೆನ ಓದೇನು ರೀ ಎಲ್ಲ ಕ್ಲಾಸ್ ಮುಗೀತು 8 ಗಂಟೆ ಆಗೈತಿ ಹಿಂದೆ ಒಲಿಯರ ಹಚ್ಚವು ಸ್ವಲ್ಪ ಇಳಿ ಹಾಕ್ತೀನಿ ಹೆಂಗೆ ತಿರ್ತಾವ್ರಿ ಇದು 200 ರೂಪಾಯಿ ಕೊಟ್ಟು ಹಾಕಿ ಬರ್ತಡೇ ಅಥವಾ ಇದು ನೋಡಿ ಡ್ರೆಸ್ ಒಳ್ಳವೆ ಈ ಕಡೆ ಚಂದ ಇತ್ತು ರೀ ಮುಂದೆ ಅದು ಬರೀ 200 ರೂಪಾಯಿ ಅದಕ್ಕೆ ಎಲ್ಲ ರೆಡಿಮೆಂಟು ಬಟ್ಟೆಗಳು ಸಸ್ತ ಅನ್ಸುತ್ತೆ ನನ್ನ ಕಡೆ ತುಟ್ಟಿ ಆಗುತ್ತೆ ಹಿಂಗೆ ನೋಡಿ ಬಾಂಬೆ ದುಬೈ ತರ್ಬೇಕು ಸ್ನೇಹಿತರೆ ಸಸ್ತ ಆಗುತ್ತೆ ನೋಡಿ ನಮ್ಮ ಕುಬೇರ ಪುಟ್ಟ ಕುಬೇರ ಅಲ್ಕೊಂತ ನೋಡಿ ನಾನು ಸೋಮವಾರ ಪೂಜೆ ಮಾಡಿದೆ ಕುಬೇರ ಪೂಜೆ ಒಬ್ಬರು ಸಿಸ್ಟರ್ ಕೇಳಿದ್ರಿ ಕುಬೇರ ಪೂಜೆ ಮಾಡಿ ತೋರ್ಸು ಅಂತ ಆಗವಲ್ಲ ಬರ್ರಿ ನಾನು ಮಾಡ್ತೀನಿ ಬಾದಾಮಿ ಎಲೆ ಅದು ಬೇಕು ಸ್ನೇಹಿತರೆ ಇವತ್ತು ರೆಡಿಮೆಂಟ್ ಜಂಪರ್ ವಿಡಿಯೋ ಮಾಡ್ಬೇಕಂತ ಮಾಡೀನಿ ರೆಡಿಮೇಡ್ ಜಂಪರ್ ಹೆಂಗೆ ಕೊಡ್ತೀನಿ ಹೆಂಗಿಲ್ಲ ಅಂತ ಅದನ್ನು ಶೇರ್ ಮಾಡ್ತೀನಿ ಅವಿಸರ ಹಾಕಿಡ್ಬೇಕಂತೀನಿ ರೀ ಈಗ ಅಡುಗೆ ಮಾಡೋದು ಏನಿಲ್ಲ ಈ ಟಿಚಿಂಗ್ ಮಾಡೋಕೆ ಕುಂತ್ರೆ ಬೇಸರ ಆಗುತ್ತೆ ಅವಿಷ್ಟು ಬಟ್ಟೆಗಳು ನೀವು ಡ್ಯಾನ್ಸಿಗೆ ಹೋಗಿದ್ದು ಬಟ್ಟೆ ಹೋಗ್ತದೆ ಹಂಗೆ ಇಟ್ಟು ಸ್ನೇಹಿತರೆ ಕೈ ಚಿಲ್ಲಾಗ ಊಟ ಸಟ್ ಮಾಡ್ಬೇಕು ಟೀಜರ್ ತೆಗೆದು ಸಾಕ್ರಿ ಸಿಕ್ಕಾಪಟ್ಟೆ ತರೋದು ಒತ್ತದು ಈ ಥರ ಆಗ್ಬಿಟ್ಟೈತೆ ಬರೀ ಮಸ್ತ್ ಸಿಗ್ತೀವಿ ನಿಮ್ಗೆ ನೋಡಿ ಸ್ನೇಹಿತರೆ ಶ್ರಾವಣಿ ದೃಷ್ಟಿ ತೆಗಿಬೇಕಂತೇಳಿ ಮೊನ್ನೆ ಡ್ಯಾನ್ಸ್ ಮಾಡ್ಯಾತ್ತೀರಿ ಎಲ್ಲರೂ ಬೈಯಾಕತ್ತಾರೆ ನನಗೂ ಕೂಡ ಕೆಲಸದಾಗ ದೃಷ್ಟಿ ತೆಗಿಯೋಕ್ಕಾಗಿಲ್ಲ ಎಂದಂದ್ರೆ ಆಯ್ತಾರನೇ ಡ್ಯಾನ್ಸ್ ಮಾಡ್ಯಾಳ ಸೋಮವಾರ ಮಂಗಳವಾರ ಬುಧವಾರ 3 ದಿನ ಆಯಿತು ಸ್ನೇಹಿತರೆ ದೃಷ್ಟಿ ತೆಗಿಬೇಕಂದೆ ಈಕಿ ನಮ್ಮ ಅಣ್ಣ ಮಗಳು ನೋಡಿ ನೋಡಿರ್ಬೇಕು ಈಕಿ ನಾವು ಈ ವಿಡಿಯೋದಾಗ ಬಂದೇ ಬರ್ತಾಳೆ ಈಕಿನ ಬರ್ತಡೇ ಇತ್ತು ಸ್ನೇಹಿತರೆ ಬರ್ತಡೇಗೆ ಬಂದು ಈ ಕಡೆ ನಾನು ಕೂಡ ಎಲ್ಲರೂ ಬಂದಿದ್ರಿ ಇಲ್ಲೇ ಚಂದ ಆದರೆ ಬರ್ತಡೇ ಒಟ್ಟು ಹೂವು ಇಟ್ಕೊಂಡು ಒಲ್ಲು ಅಂತಿದ್ದು ನೋಡಿ ಸ್ನೇಹಿತರೆ ಸೊಸಿ ಆಗಬೇಕು ಶ್ರಾವಣಕುಮಾರ್ ಚಿನ್ನಿ ಬರ್ತಡೇ ಐತೆ ಅಂತೇಳಿ 6 ಗಂಟೆಗೆ ಹೋಗ್ಯಾನ್ರಿ ಈಗ ಅದು ಇದು ಇದು ಹಚ್ಚಿದ್ಲಲ್ಲ ಅವ ಅಂಜಿ ನೋಡಾಕತ್ತಿದ್ಲು ಸ್ನೇಹಿತರೆ ಆಕಿ ಈಗ 3 ವರ್ಷನೇ ಆದಲೇ ಮಾಡಿದ ಸ್ನೇಹಿತರೆ ಎಲ್ಲರೂ ವಿಶ್ ಮಾಡಿರಿ ಹ್ಯಾಪಿ ಬರ್ತಡೇ ಚಿನ್ನಕ್ಕ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಚಂದ ರೆಡಿಯಾಗಿ ಹೊಡ್ಯಾಕಿ ಬಟ್ ಊದಕ್ಕೆ ನಾಯಕತ್ತಾವಡಿ ಮಾರಿ ಹೆಂಗೆ ಮಾಡ್ತಾ ಭಾರಿ ಕದ ಸ್ನೇಹಿತರೆ ಮಕ್ಕಳು ಸಣ್ಣ ಅನ್ನೋಂಗಿಲ್ಲ ಶ್ರಾವಣಕುಮಾರ್ ಅಡ್ಡಾಡ ಓದೋದು ಮಾಡೋದು ಅವ ಮಾಡಾಕತ್ತಿದ್ದ ಹುಡುಗ ನಮ್ಮ ಶ್ರಾವಣಕುಮಾರ್ ಇಂಥಕ್ಕೆ ಭಾರಿ ಆ್ಯಕ್ಟಿವ್ ರೀ ಅಷ್ಟೆಲ್ಲ ಇದು ಮಾಡಿ ಸ್ನೇಹಿತರೆ ಒಂದು 6 ಗಂಟೆ ಒಂದು ಗಿಟ್ ಕೇಕ್ ತಿನ್ನಲ್ಲ ಒಂದು ಗಿಟ್ ಚೂಡ ತಿಲ್ಲ ನೋಡಿ ಸುಮ್ಮನೆ ಮಾರಿ ಒಣಸ್ಕೊಂಡು ಕೇರಿ ಇದು ಮಾಡ್ಕೊಂಡ ನೋಡಿ ಕೇಕ್ ಮಸ್ತ್ ಇತ್ತು ರೀ ಡಿಸೈನ್ ಎಲ್ಲ ಆದರೆ ಏನೇ ಹೇಳಿ ಸ್ನೇಹಿತರೆ ಕೇಕಿಗೆ ಏನು ಮಾಡಿಬಿಡ್ತಾರೆ ಕೆಮಿಕಲ್ ಭಾಳ ಹಾಕಿಬಿಡ್ತಾರೆ ಸ್ನೇಹಿತರೆ ಹಿಂಗಾಗಿ ಕೇಕ್ ಚಲೋನೇ ಅನ್ಸ ನೋಡಿ ತಿನ್ನೋಕ್ಕೆ ಟೇಸ್ಟ್ ಅಲ್ಲ ಒಳಗೆ ಬ್ರೆಡ್ ಇರೋದಿಲ್ಲ ಬರೀ ಬೆಣ್ಣೆ ಅಂತದು ಕ್ರೀಮ್ ಹಾಕಿಬಿಡ್ತಾರೆ ಬರೀ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಅಪ್ಪೆ ಆಡಾಡಕತ್ತಿದ್ದ ಸ್ನೇಹಿತರೆ ಇಲ್ಲಿ ಕೇಕ್ ಕಟ್ ಮಾಡೋದು ಅನ್ನ ತಿನ್ಸಕತ್ತಿದ್ದೆ ಅವ್ರ ಕಾಕ ನೋಡಿ ಅವಿಯರ್ ಕಾಕ ಈಗ ಇವ್ರ ಮಮ್ಮಿ ಗಂಡು ಹಿಡ್ದಾಳ ಸ್ನೇಹಿತರೆ ಕಿನಿಂದ ಅವ್ರವ್ ಅಲ್ಲೇ ಅದಾಳ ಇಲ್ಲಿ ಇರ್ತಾವಡಿ ಇವ್ರ ಕಾಕ ಅಂತಾಕ ಇವ್ರ ಅಮ್ಮನ ತಾಕ ಇಲ್ಲಿ ಇರ್ತಾಳ ಅವ್ರವ್ನ ಒಂದಿನ ಸಲ ಸ್ನೇಹಿತರೆ ರೊಕ್ಕ ಕೊಟ್ಲ ಅವ್ರ ಮತ್ತು ತಗೊಂಡ್ರೆ ನಾ ಯಾಕೆ ಅಂದೋಡಿ ಒಟ್ಟು ಸುಮ್ಮ ರೊಕ್ಕ ತೊಗೊನಿಲ್ಲ ಫೋಟೋ ಅದು ಹೊಡ್ಕೇರಿ ಬಂದ್ವಿ ನಾನು ವಿಡಿಯೋ ಭಾಳ ತೊಗೊಳಿಲ್ಲ ಅಲ್ಲಿ ಯಾಕಂದ್ರೆ ಸಿಕ್ಕಾಪಟ್ಟಿ ಜನ ಇದ್ರು ಸ್ನೇಹಿತರೆ ವಿಡಿಯೋ ತೊಗೊಳಕ್ಕೆ ಹೋದ್ರೆ ಹಿಂಗೆ ಅಂತಾರಂತೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾ ಹೆಂಗೋ ವಿಡಿಯೋ ಮಾಡ್ತಿರ್ಬೇಕು ಸುಮ್ಮನೆ ಆದ್ರೆ ಇವಾಗ ಅವಾಗಿನಂಗೆ ಆಡ್ಕೊಳಲ್ಲ ಸ್ನೇಹಿತರೆ ಅವಾಗೆಲ್ಲ ಸಿಕ್ಕಾಪಟ್ಟೆ ಆಡ್ಕೊತಿದ್ರು ಇವಾಗೆಲ್ಲ ಪೇಮೆಂಟ್ ಬರ್ತಲ್ಲ ಯೂಟ್ಯೂಬ್ ವಿಡಿಯೋ ಮಾಡಿ ವಿಡಿಯೋ ಚೆಂದ ವಿಡಿಯೋ ತಕ್ಕೋ ಅಂದ್ರೆ ಅವರೆಲ್ಲ ನನಗೆ ಯಾಕೋ ಇಂಟ್ರೆಸ್ಟ್ ಕಂಡಪಟ್ಟಿ ಗಂಡು ಮಕ್ಳಿದ್ರು ಸ್ನೇಹಿತರೆ ಹಿಂಗಾಗಿ ಇಂಟ್ರೆಸ್ಟ್ ಬರಲಿಲ್ಲ ನಾನು ನಾವೇ ಹೆಣ್ಮಕ್ಳಿದ್ರೆ ಏನಾರು ಮಾಡ್ಬೋದು ಗಂಡು ಮಕ್ಳಿದ್ರೆ ಒಂಥರ ಭಯ ಆಗುತ್ತೆ ಸ್ನೇಹಿತರೆ ನಮಗೂ ನೋಡಿ ಸ್ನೇಹಿತರೆ ಬರ್ತಡೇ ಮುಗಿಸ್ಕೊಂಡು ಬಂದೆ ಮತ್ತು ಹಂಗೆ ಬಸ್ಟಿ ಕಸ್ಟಮರ್ ಬಂದರು 9 ಆಗಿತ್ತು ಬಂದು ಸ್ನೇಹಿತರೆ ತೊಗೊಂಡು ಹೋದ್ರೆ ಅವ್ರು ಈಗ ಟೈಮ್ 10 ಗಂಟೆ ಆಯ್ತು ನೋಡಿ ಅವ್ರು ತೊಗೊಂಡು ಹೋಗ್ಬೇಕಂದ್ರೆ ಅವ್ರು ಫೋನ್ ಇಲ್ಲೇ ಬಿಟ್ಟು ಹೋಗ್ಬಿಟ್ರು ನೋಡಿ ಸ್ನೇಹಿತರೆ ಜಂಪರ್ ಹಿಡಿದಿಟ್ಟಿನ ಪುಟ್ಟಕ್ಕಾರ ಮಮ್ಮಿದು ಟೈಮ್ ನೋಡ್ತಿರ್ಬೇಕು 10 ನಿಮಿಷ ಆಗೈತೆ ರೀ ಶ್ರಾವಣಿಗೆ ಹಚ್ಕೊಟ್ಟೀನಿ ರೀ ಶ್ರಾವಣಕುಮಾರ್ ನೋಡಿ ಹೆಂಗೆ ಮುಕ್ಕೊಂಡು ಎದ್ದು ಮುಕ್ಕೊಳ್ಳಲ್ಲ ಎದ್ದ ನೋಡಿ ಯಾರಿಗೆ ನಿದ್ದೆ ಬಂದರೂ ಅವ್ರು ನಿದ್ದೆ ಬರಲ್ಲ ಸ್ನೇಹಿತರೆ ಬರ್ರಿ ನಾನು ಊಟ ಮಾಡಿ ಮಸ್ತ್ ಸಿಗ್ತೀನಿ
ನೋಡಿ ಸ್ನೇಹಿತರೆ, ಮಕ್ಕಳು ಕೂಡ ಮಲ್ಕೊಂಡ್ರು, ನಾನು ಕೂಡ ಊಟ ಮಾಡಿದೆ, ಮಲ್ಕೋಬೇಕಾತ್ ಮಾಡಿದೆ. ಟೈಮ್ 11 ಗಂಟೆ ಹಾಕಿ ಬಂತ್ರಿ. ಯಾಕಂದ್ರೆ ಅವನು ವ್ಯಾಪಾರ ಆಗಿ ಸರಿಯಾಗಿ ಹತ್ತಿಲ್ಲ. ನಾ ಇವತ್ತೊಂದು ನಿನ್ನ ಆಗೈತ್ರಿ, ಇವತ್ತು ಅಮಾವಾಸ್ಯೆ ಎಲ್ಲ ಇವತ್ತಿನ ಒಂದು ಪೂಜೆ ಮಾಡಿದೆ. ಪೂಜೆ ಮಾಡಿದ ತಕ್ಷಣ ದೃಷ್ಟಿ ಹೋಗೋಣ ವ್ಯಾಪಾರ ಚಲೋನೇ ಆಗತ್ತೆ ನೋಡಿ. ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡೀನಿ, ನೋಡ್ಕೊರಿ. ನೀವು ಕೂಡ ಯಾರು ವ್ಯಾಪಾರ ಮಾಡೋರಿದ್ರೆ ಮಾಡಿರಿ, ಅದರಲ್ಲಿ ಅದೆಲ್ಲ ಥರ ಮಾಹಿತಿ ಹೇಳಿ ನೋಡಿ ಸ್ನೇಹಿತರೆ. ಇವತ್ತು ನಾನು ಒಂದೆರಡು ಕಮೆಂಟ್ಗಳು ಭಾಳ ಮನಸ್ಸಿಗೆ ಖುಷಿ ಕೊಟ್ಟು. ಯಾಕಂದ್ರೆ ನೀ ಏನು ವಿಡಿಯೋ ಮಾಡ್ತಾಳೆ, ಏನು ಯೂಟ್ಯೂಬ್ ಮಾಡ್ತಾಳೆ, ಹೆಂಗೆ ಯಾಕೆ ಮಾಡ್ತಾಳೆ ಆಕಿ ಅನ್ನೋರ ಮುಂದೆ ನಿಮಗೆ ನನ್ನಿಂದ ಇಷ್ಟೆಲ್ಲ ಒಳ್ಳೆ ಹೆಲ್ಪ್ ಆಗೈತಲ್ಲ, ಖುಷಿ ಆಗುತ್ತೆ. ಗೀತಾ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಅವರು ಗೀತಾ ಸಿಸ್ಟರ್ ಅಂದರೆ ನನಗೆ ಸಣ್ಣಕ್ಕೆ ಆಂಟಿ ಅಂತಿರ್ತಾರೆ. ನಾನು ಕೂಡ ಅವ್ರು ಅವಿಗಳು ಮಾತಾಡಿದ್ರೆ ಒಂಥರ ಖುಷಿ ಆಗುತ್ತೆ. ಏನೋ ನಂದು ಜೀವಕ್ಕೆ ಒಂದಿಟ್ಟು ಏನೋ ಧೈರ್ಯ ಮಾತು ಹೇಳಿದ್ರೆ ನಮಗೂ ಒಂಥರ ಖುಷಿನ ಕೊಡ್ತಾ, ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಈಗೇನೋ ನಾವು ಕಷ್ಟ ಆಗಿದ್ದಾಗ ಯಾರಾದರೂ ಒಂದು ಮಾತು ನಮ್ಗೆ ಒಳ್ಳೆ ಮಾತಾಡಿದ್ರಾಗ ನಮ್ಗೆ ಎಷ್ಟು ನೆಮ್ಮದಿ ಅನಿಸುತ್ತೆ ನೋಡಿ. ಆ ಮಾತಿನಿಂದ ನಮಗೆ ಒಂದಿಷ್ಟು ಕಷ್ಟ ಓಡಾಗುತ್ತಂತ ನಾನು ಅವಿಗಳು ಮಾತಾಡ್ತಿರ್ತೀನಿ ಅಂತ ಹೇಳ್ತಿರ್ತೀನಿ. ಆಂಟಿ, ನಿಮ್ಮ ಅನುಭವದ ಮಾತುಗಳನ್ನು ಎಷ್ಟು ನನ್ನ ಜೀವನಕ್ಕೆ ನಾನು ಅಳವಡಿಸಿಕೊಂಡಿದ್ದೇನೆ ಆಂಟಿ. ನಿಜವಾಗ್ಲೂ ಮನಸ್ಪೂರ್ವಕವಾಗಿ ಈ ಕಮೆಂಟು ಹಾಕುತ್ತಿದ್ದೇನೆ. ದೇವರು ಯಾವುದೋ ರೂಪದಲ್ಲಿ ನಿಮಗೆ ಸಹಾಯ ಮಾಡುತ್ತಾನೆ ಅಂತಾರಲ್ಲ, ಆ ಸ್ಥಾನದಲ್ಲಿ ನೀವು ಇದ್ದೀರಾ ಆಂಟಿ. ಆದರೂ ಎಷ್ಟು ಜನರಿಗೆ ಒಳ್ಳೆಯ ತಿಳುವಳಿಕೆ ಕೊಡುತ್ತೀರಲ್ಲ ಸಾವಿತ್ರಿ ಆಂಟಿ, ನಿಮಗೆ ತುಂಬ ಧನ್ಯವಾದಗಳು ಅಂತ ಹಾಕ್ಯಾರ. ನನಗೆ ಸ್ನೇಹಿತರೆ ಇದು ಏನು ಮಾತಾಡ್ತೈತೆ, ಶುದ್ಧ ಎಡಿಟಿಂಗ್ ಬರಲ್ಲ, ಇದೇನು ಯೂಟ್ಯೂಬ್ ಮಾಡೈತಿ, ಹಂಗೆ ಹಿಂಗೆ ಅಂತಿರ್ತಾರೆ. ನನ್ನ ನೋಡಿ, ನನ್ನ ವಿಡಿಯೋಗಳು ನೋಡಿ ಅವ್ರ ಜೀವನದಾಗ ಇಷ್ಟೆಲ್ಲ ಬದಲಾವಣೆ ಆಗೈತಲ್ಲ. ಇನ್ನೂ ದೇವರೇ, ಅವ್ರು ಇನ್ನೂ ನನ್ನ ಸಬ್ಸ್ಕ್ರೈಬರ್ ಯಾರು ನೋಡ್ತೀವಿ ನೋಡಿ, ನಿಮ್ಮ ಜೀವನದಾಗ ಏನೇನು ಕಷ್ಟ ಐತೆ ನೋಡಿ, ಇನ್ನೂ ದೇವ್ರು ಒಳ್ಳೆ ಬದಲಾವಣೆ ಕೊಳ್ಳಿ, ಇನ್ನೂ ನಿಮ್ಗೆ ಒಳ್ಳೆ ತಿಳುವಳಿಕೆ ಕೊಳ್ಳಿ, ಇನ್ನೂ ನಿಮ್ಗೆ ಒಳ್ಳೇದಾರೆ ಅಂತ ನಾನು ಆರಿಸ್ತೀನಿ ನೋಡಿ. ನನ್ನ ಮನಸ್ಸಾರೆ ಹೇಳ್ತೀನಿ ರೀ. ನನ್ನ ಕನಸಿನಾಗೂ ಯಾರಿಗೆ ದ್ರೋಹ ಬಗ್ಸೋಕ್ಕಲ್ಲ. ನನ್ನ ಕೈಲಿ ಎಷ್ಟಾಗತ್ತೋ ಅಷ್ಟು ಹೆಲ್ಪ್ ಮಾಡಿಬಿಡ್ತೀನಿ. ನನಗೆ ಯಾರೋ ಇರಲಿ, ಇವತ್ತು ನನಗೆ ಯಾರು ಹೆಂಗೆ ಆರಾಮದಿರಿ, ನೀವು ಹೆಂಗದಿರಿ ಅಂತ ಯಾರೂ ಕೇಳಲ್ರಿ. ನನಗೆ ಯಾರು ಕೇಳಲ್ಲ. ಆದರೂ ಫೋನ್ ಹಚ್ಚಿದ್ರಂದ್ರೆ ಅವ್ರು ಏನೋ ಒಂದು ಹೆಲ್ಪ್ ಕೇಳಿದ್ರಂದ್ರೆ ಬಡ ಒದರಿ ಬಿಡ್ತೀನಿ ನಾನು. ಹಿಂಗೆ ನಾನು ಸಬಾಬ. ಅವರು ಈಗ ನೋಡು, ಅವ್ರಿಗೆ ಹೆಲ್ಪ್ ಬೇಕಾಗಿತ್ತಂದ್ರೆ ಫೋನ್ ಹಚ್ತಾರ. ಅವ್ರಿಗೆ ಯಾಕೆ ಕೇಳಬೇಕು, ಯಾರಿಗೆ ಬಿಡಬೇಕು ಅನ್ನೋಕ್ಕಲ್ಲ, ಹೆಲ್ಪ್ ಮಾಡಬಾರ್ದು ಅನ್ನೋಕ್ಕಲ್ಲ. ಗೊತ್ತಿತ್ತಾ ಹೇಳ್ಬಿಡೋದು, ಗೊತ್ತಿರ್ಲಿಕ್ಕಂದ್ರೆ ಇಲ್ಲ ಸ್ನೇಹಿತರೆ. ಏನೈತಿ ಗೊತ್ತಿರ್ಲಿಕ್ಕ ಇಲ್ಲ ಅಂತ ಹೇಳೋದು. ದೇವ್ರೊಬ್ಬ ಮ್ಯಾಪ್ ಕುಂತು ನೋಡ್ತಿರ್ತಾನೆ, ಹೇಳ್ತಾಳೋ ಇಲ್ಲೋ ಅಂಥೇಳಿ. ಹಂಗೆ ನೋಡಿ, ಏನು ಜೀವನದಾಗ ಮುಚ್ಚಿಡೋಕ್ಕಿಂತ ನಮ್ಮನಿಂತ ನಾನು ಹೇಳೋ ಒಂದು ನನ್ನ ಜೀವನದಾಗ ಅದು ಕಷ್ಟ, ನೋವು, ದುಃಖಗಳೇ ನಿಮ್ಮ ಮುಂದೆ ಹಂಚ್ಕೊಂಡಿರ್ತೀನಿ. ಇಲ್ಲಾರ್ದೇನು ನಾನು ಹೇಳಕ್ಕೆ ಹೋಗಲ್ಲ. ನನಗೆ ಆದ ಅನುಭವನೇ ನಿಮ್ಮ ಮುಂದೆ ಹಂಚ್ಕೊಂಡಿರ್ತೀನಿ. ಅವು ಏನು ಜೀವನದಾಗ ಬರ್ತಾವೆ ಹೋಗುವತ್ತಾವು, ಅವು ನಮ್ಮ ಮನೆ ಬರೋಕ್ಕೆ ಬಂದಿದ್ದು ನಮ್ಮ ಪಾಲಿ ಬಂದು ಪಂಚಾಮೃತ ಅಂತ ತೊಗೊಂಡು ಹೋಗ್ಬಿಡ್ಬೇಕು. ಗೀತಾ ಅದನ್ನೆಲ್ಲ ಅಲ್ಲಿಗೆಲ್ಲೇ ಬಿಟ್ಬಿಡು. ಖುಷಿ ಆಯಿತು ಗೀತಾ ನಿನ್ನ ಕಮೆಂಟ್ ನೋಡಿ. ಥ್ಯಾಂಕ್ ಯು ಸೊ ಮಚ್ ಮಗಳೇ. ಆಂಟಿ ಅಂತ ಬಾಯಿ ತುಂಬ ಕರಿತಿ. ಏನು ತಾಯಿ ತಂದೆ ಆಡ್ದವ್ರ ಒಂದು ತಾಯಿ ತಂದೆ ಎಲ್ಲ ಸ್ನೇಹಿತರೆ, ಚುಗೊಂದವ್ರ ಒಂದು ತಾಯಿ ತಂದೆ ಅಂತಾರಲ್ಲ, ಹಂಗೆ ನೋಡಿ. ಅವ್ರು ಆಂಟಿ ಅಂತಾರೆ, ಮಗಳು ಅಂತ ಒಪ್ಕೊಂಡು ಹಾಕಿ ಏನಾಗೈತ್ರಿ, ಸಣ್ಣ ಹಾಕ್ಯದ ಹಾಕಿನ ಇನ್ನು ಹಾಕಿದ್ದು ಜೀವನದಾಗ ಒಂದು ಸ್ವಲ್ಪ ಭಾಳ ಕಷ್ಟಗಳು ನೊಂದು ಬೆಂದೈಕ್ಯದ. ಏನು ಮಾಡ್ಬೇಕ್ರಿ, ಚಿಕ್ಕವರಿಗೆ ದೇವ್ರು ಅಷ್ಟು ಕಷ್ಟ ಕೊಡ್ತಾನೆ. ಅವು ಕಷ್ಟ ಅಂತ ನಾವು ಅನ್ಕೋಬೇಡ್ರಿ. ನಾವು ಸಣ್ಣವ್ರದೀವಿ, ನಮಗೆ ದೇವ್ರು ಕಷ್ಟ ಕೊಡ್ತಾನೆ. ಎಂತಿಂಥವ್ರು ಎಷ್ಟೆಷ್ಟೇ ಮೋಸ ಮಾಡಿ ಸುಖದಿಂದ ಆರಾಮ ಇರ್ತಾರವರು. ನಮಗೆ ಯಾಕೆ ದೇವ್ರು ಇಂಥ ಕೊಡ್ತಾರಂತ ನಾವು ಅಂದ್ಕೊಂಡ್ವಿ ಅಂದ್ರೆ ಅವು ಜೀವನ ಕಲಿಸೋ ಪಾಠ ಯಾವ ಶಾಲೆಗೂ ಕಲಿಸಲ್ಲ, ಯಾವ ಸರ್ ಕೈಗೊಂಡು ಕಲ್ಸೋಕ್ಕಾಗಲ್ಲ, ಯಾರೂ ಕಲಿಸಲ್ಲ. ಜೀವನದಲ್ಲಿ ನಾವು ಕಲ್ತಂಥ ಪಾಠ ನಮ್ಮ ಸಾಹಿತ್ಯನ ಕೈ ಹಿಡಿತಾವೆ. ಅದು ನಾನು ಕಲ್ತಂಥ ಪಾಠ ಜೀವನದಲ್ಲಿ ಕಷ್ಟಗಳು ಸೋಸಿದಾಗ ನನ್ನ ಸಾಹಿತ್ಯನ ಅವು ಪಾಠಗಳು ಕೈ ಹಿಡಿಯೋಂಥ ಸ್ಫೂರ್ತಿ ಪಾಠಗಳು ಕಲ್ತೀನಿ ಸ್ನೇಹಿತರೆ. ಅವೆಲ್ಲ ರಗಡು ಆಗ್ಯಾವ ಸ್ನೇಹಿತರೆ. ಇನ್ನೂ ನಾನು ಹಂಚ್ಕೊಂಡಿದ್ರೆ ಅಂಥ ರಗಡದವು, ಹಂಚ್ಕೊಳಕ್ಕಾಗಲ್ಲ. ಕಮೆಂಟ್ಗಳು ಒಂದೊಂದು ಒಬ್ರೊಬ್ರು ಕಮೆಂಟ್ ನೋಡಿ ಭಾರಿ ಖುಷಿ ಆಗುತ್ತೆ ನನಗೆ. ಅಷ್ಟು ಒಳ್ಳೆ ಕಮೆಂಟ್ ಹಾಕಿರ್ತೀರಿ. ಈಗ ಒಬ್ಬರು ಸಿಸ್ಟರ್ ಬಟ್ಟೆ ಬಗ್ಗೆ ಹಾಕ್ಯಾರ ನೋಡಿ. ಸಿಸ್ಟರ್, ನಾನು ಬಟ್ಟೆ ವ್ಯಾಪಾರ ಮಾಡುತ್ತೇನೆ, ಬಟ್ಟೆಗೆ 1,30,000 ಹಾಕಿದ್ದೇನೆ ಸಿಸ್ಟರ್. ಬಟ್ಟೆ ವ್ಯಾಪಾರ ಆಗುತ್ತಿಲ್ಲ. ಜಾಯಿನ್ ಬಟನ್ ಕ್ಲಿಕ್ ಮಾಡಿದರೆ ಅಮೌಂಟು ಒಮ್ಮೆ ಹೋಗುತ್ತದೆ, ತಿಂಗಳ ಹೋಗುತ್ತದೆ, ಸಾಲ ತುಂಬ ಆಗಿದೆ ಅಂತ ಕಮೆಂಟ್ ಹಾಕಿರಿ. ಇಲ್ಲ, ನೀವು 1 ತಿಂಗಳು ಜಾಯಿನ್ ಆದ್ರಿ ಅಂದ್ರೆ 1 ತಿಂಗಳು ಕಟ್ಟಾಗುತ್ತೆ. ಮತ್ತು ನೀವು 2ನೇ ತಿಂಗಳು ರಿಪೀಟ್ ಜಾಯಿನ್ ಆದ್ರಿ ಅಂದ್ರೆ ಕಟ್ಟಾಗುತ್ತೆ. ಈ ಥರ ಇರುತ್ತೆ. ನನಗೂ ಸಿಸ್ಟರ್ ಜಾಯಿನ್ ಬಟನ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ.
ಅದನ್ನ ಯಾರ ಬಗ್ಗೆ ಯಾರು ತಿಳ್ಕೊರಿ, ಒಂದು ತಿಂಗಳು ಅಷ್ಟೇ ಮಾಡ್ಕೊರಿ ನೀವು. ಇಲ್ಲಾಂದ್ರೆ ನಾನು ಇನ್ನೊಂದು ನಿಮಗೋಸ್ಕರ ಒಂದು ಪೂಜೆ ವಿಡಿಯೋನೇ ಮಾಡಿ ನೋಡಿ. ಆ ವಿಡಿಯೋದಾಗ ನಿಮಗೋಸ್ಕರನೇ ಮಾಡೀನಿ ಸಿಸ್ಟರ್. ನೀವು ಸುಮ್ಮನೆ ನಿಮ್ಗೆ ಬೇಜಾರು ಮಾಡ್ಕೋಬೇಡ್ರಿ. ಧೈರ್ಯದಿಂದಿರಿ, ಅವೇ ಹಸುವಲ್ಲ ಕೆಡಿಸುವಲ್ಲ. ಬಟ್ಟೆ ವ್ಯಾಪಾರ ನಾನು ಹೆಂಗೆ ರಿಪ್ಲೈ ಮಾಡಿದ್ರೆ ಇದು ಸಿಸ್ಟರ್ ಧೈರ್ಯವಾಗಿರಿ, ಸರಿಯಾದ ಮಾರ್ಕೆಟಿಂಗ್ ಮಾಡಿರಿ. ಹಂಗೆ ಮಾರ್ಕೆಟಿಂಗ್ ಅಂದ್ರೆ ಏನಂದ್ರೆ ಮಾರ್ಕೆಟಿಂಗ್ ಮಾಡಿದರೆ ವ್ಯಾಪಾರ ಖಂಡಿತ ಆಗುತ್ತೆ. ನಾವು ಹಚ್ಕೋಬೇಕು. ಇವಾಗ ನೋಡಿ ಸ್ನೇಹಿತರೆ, ನಾವು ವ್ಯಾಪಾರ ಮಾಡೋರು ಏನಂದ್ರೆ ಒಂದ್ರಾಗ ಹೋಗುತ್ತೆ, ಒಂದ್ರಾಗ ಬರ್ತಂದ್ರೆ ವ್ಯಾಪಾರ ಆಗುತ್ತೆ. ಇವಾಗ ನಾವು 600 ರೂಪಾಯಿಗೆ ಮಾರಿದ್ವಿ ಅಂದ್ರೆ ಒಬ್ರಿಗೆ 500 ಕೊಡಬೇಕಾಗತ್ತೆ. ಯಾಕಂದ್ರೆ ಅವರು ಸ್ವಲ್ಪ ಮ್ಯಾಂಡ್ ಹಂಗಿರ್ತಂದ್ರೆ ಕಮ್ಮಿ ಕೊಡ್ತಾಳ ಅನ್ನಂಗಿರಬೇಕು. ಈಗ ಅವ್ರಿಗೆ ಏನು ಮಾಡಬೇಕು, 100 ರೂಪಾಯಿ ಜಾಸ್ತಿನೇ ಬಿಡಬೇಕು. ಕಸ್ಟಮರ್ ನೋಡಿ ಒಂದು ಅವ್ರು ಅಂದಂಗೆ ಆಗಬೇಕು. 500 ರೂಪಾಯಿ ನೋಡು ಲಾಸ್ಟ್ ನಾವು ಕೊಡು ಬಿಡ್ತೀರಿ ಬಿಡು ಅಂತಲ್ಲ. ನನಗೂ ಆಗೋದಿಲ್ಲ, ನಾವು ಕೊಡಲ್ಲ ಅಂತ ಅಂದ್ವಿ ಅಂದ್ರೆ ಕಸ್ಟಮರ್ ಹೋಗ್ಬಿಡ್ತಾರೆ. ಹಂಗೆ ಅವಾಗ ಏನು ಮಾಡ್ಬೇಕು ನಾವು, ಇಲ್ಲಿ ನೋಡ್ರಿ ನಂದು ಹಂಗೈತಿ ಹಿಂಗೈತಿ ಕಷ್ಟ ಐತಿ ಇನ್ನೊಂದು ಮಾತಾಡೋಂಗೆ ಇಲ್ಲ, ನಂಗೆ ಅಟ್ಟಕ್ಕೆ ಬೇಕಂದ್ರೆ ಅಟ್ಟಕ್ಕೆ ಕೊಡಬೇಕು ಸ್ನೇಹಿತರೆ. ನಮ್ಮ ಲಾಭ ಮಾಡಬಾರ್ದು, ಕಸ್ಟಮರ್ ನೋಡಬೇಕು. ಮೇನ್ ನಾನು ಹೇಳೋಣಂದ್ರೆ ಯಾವುದೇ ಬಿಸ್ನೆಸ್ ಮಾಡಿರಿ ಕಸ್ಟಮರ್ ಹಚ್ಕೊಳ್ಳೋದೇ ಒಂದು ದೊಡ್ಡ ಬಿಸ್ನೆಸ್ ನೋಡಿ ಸ್ನೇಹಿತರೆ. ಇದು ನೀವು ಅಂತಿರೋ ನಿಮಗೆ ಗೊತ್ತದು. ಕಸ್ಟಮರ್ ಹಚ್ಕೊಳ್ಳಿ, ಕಸ್ಟಮರ್ಲಿಂತಾನೆ ನಮ್ಮ ಜೀವನ. ಈಗ ನಮಗೆ ಯೂಟ್ಯೂಬ್ಗೆ ಬಂದ್ರೆ ಸಬ್ಸ್ಕ್ರೈಬರ್ಲಿಂತಾನೆ ನನ್ನ ಜೀವನ. ಯಾಕಂದ್ರೆ ಸಬ್ಸ್ಕ್ರೈಬರ್ ಎಲ್ಲರೂ ವಿಡಿಯೋ ನೋಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದ್ರೆ ನನ್ನ ಪೇಮೆಂಟ್ ಬರುತ್ತಿಲ್ಲ. ಹಿಂಗಾಗಿ ಫೋನ್ ಕಟ್ಟೋಕೆ ಎಲ್ಲ ಸಬ್ಸ್ಕ್ರೈಬರು ಆ ಕಡೆ ನಮ್ಮ ಸಬ್ಸ್ಕ್ರೈಬರ್ ಹೋಗ್ಬಿಟ್ಟಿದ್ರು. ಇವಾಗ ನನ್ನ ಸಬ್ಸ್ಕ್ರೈಬರ್ ನಮ್ಮ ರಿಪೀಟ್ ವಿಡಿಯೋ ನೋಡಕತ್ತಾರ, 1000 ಓಡತೈತೆ. ಮತ್ತು ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಸ್ನೇಹಿತರೆ, ಇವತ್ತಿಗೆ 2 ವರ್ಷ ಆಯಿತು ನನಗೆ ಯೂಟ್ಯೂಬ್ ಮಾಡೋಕತ್ತಿ. 2 ವರ್ಷ ಆಯಿತು. 2 ವರ್ಷನೇ ಒಂದು ಪೇಮೆಂಟ್ ತೊಗೊಂಡಿನಿ. ಇನ್ನೂ ಒಂದು ಪೇಮೆಂಟ್ ಹತ್ತಿರ ಇದೆ. ನೀವೆಲ್ಲರೂ ಇನ್ನೂ ಸಪೋರ್ಟ್ ಮಾಡಬೇಕು. ಅದಕ್ಕೆ ನಾನು ನನ್ನ ಕೈಲಾದ ಪ್ರಯತ್ನ ನಾನು ಮಾಡಾಕತ್ತೀನಿ. ಯಾಕೆ ವಿಡಿಯೋ ಹಾಕಾಕತ್ತೀನಿ, ಜಲ್ದಿ ಪೇಮೆಂಟ್ ಆಗಲಿ ಅಂತೇಳಿ ಅವು 2 ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೀವೊಂದು ನಮಗೆ ಸಪೋರ್ಟ್ ಮಾಡ್ತೀರಿ. ವಿಡಿಯೋಲಿ ಸ್ಕಿಪ್ ಮಾಡಿ ನಮ್ಗೆ ವಿಡಿಯೋ ನೋಡೋಕೆ ಇಷ್ಟ ಇಲ್ಲಿಕ್ಕೂ ನಾ ಹೇಳ್ತೀನಿ ರೀ, ಹಚ್ಚಿಟ್ಬಿಟ್ಟು ಸೈಲೆಂಟ್ ಮಾಡಿ. ಆ ವಿಡಿಯೋ ಒಟ್ಟು ಓಡ್ಬೇಕು ನೋಡಿ. ನಿಮ್ದೊಂದಿಷ್ಟು ನೆಟ್ ಕೊಟ್ಟು ಹೆಲ್ಪ್ ಮಾಡಿರಿ. ನೆಟ್ ಅದಕ್ಕೆ ಯೂಸ್ ಮಾಡಿ ನೆಟ್ ಹಾಳು ಮಾಡ್ತಿರ್ತೀರಿ. ನೀವೊಂದು ನೆಟ್ ಸ್ವಲ್ಪ ನಮಗೆ ಕೊಟ್ಟು ಕೇರಿ ವಿಡಿಯೋ ನೋಡಿದ್ರಿ ಅಂದ್ರೆ ಅದರಿಂದ ನಮ್ಗೆ ಅರ್ನಿಂಗ್ಸ್ ಆಗುತ್ತೆ. ನಮ್ಮ ಮಕ್ಕಳು ಸಾಲಿಗೆ 2 ಸಾಲ ಐತೆ, ಅದಕ್ಕೆ ಜಲ್ದಿ ಒಂದು ಪೇಮೆಂಟ್ ಆಯ್ತಂದ್ರೆ ಈ ಒಂದು ಪೇಮೆಂಟ್ ಆಯ್ತು ಇನ್ನೂ ಕೂಡಿಸ್ಬೇಕ್ರಿ. ಭಾಳ ಐತೆ. ಒಂದು ಪೇಮೆಂಟ್ ಆಯ್ತಂದ್ರೆ ಭಾಳ ಅಂದ್ರೆ ಏನಂದ್ರೆ ಹೆಂಗೆ ಯೂಟ್ಯೂಬ್ ಪೇಮೆಂಟ್ ಇಷ್ಟ ಆಗುತ್ತೆ ಅಂತ ಹೇಳಿ 7-8 ಇಷ್ಟ ಆಗುತ್ತೆ ಸ್ನೇಹಿತರೆ. ಅಷ್ಟ್ರಾಗ ಕೂಡ ಇಟ್ಟಿನಂದ್ರೆ ಮತ್ತು ಅದು ಎಷ್ಟೇ ಬಟ್ಟೆ ಅವರಿಬ್ಬರಿ ಬಟ್ಟೆ ಬ್ಯಾಗ್ ಪಾಗು ಎಲ್ಲ ಹೋಗಿಬಿಡುತ್ತೆ. ಅದಕ್ಕೆ ಎಲ್ಲರೂ ನೀವು ರಗಡ್ ಮಂದಿ ಯೂಟ್ಯೂಬು ಸಬ್ಸ್ಕ್ರೈಬರ್ ಹೆಲ್ಪ್ ಮಾಡ್ತೀನಿ ಅನ್ನೋದು ಭಾಳ ಮಂದಿಗೆ ಐತೆ. ಸಾಲಿ ಬಗ್ಗೆ ಅಂತಂದ್ರೆ ಯಾರೂ ಕಿವಿಲೇ ಕೇಳಲ್ಲ. ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಅದ್ರಲಿಂತಾನೆ ನಾನು ಅವರಿಗೆಲ್ಲ ಏನಾದ್ರು ಕೊಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ನಿಂತಾನೆ ನಾವು ಒಂದು ಪೇಮೆಂಟ್ ತೊಗೊಂಡು ಅಂತಲೇ ಹೇಳ್ಬೋದು. ಅದರಾಗ ಇಟ್ಟು ಪೇಮೆಂಟ್ ಆಗಿ ಹಳೆ ಮಾತಾಡಿತ್ತು 10-20 ದಿನ ಒಂದು ತಿಂಗಳ ಫೋನ್ ಕೆಡ್ತು. ಎಲ್ಲ ವ್ಯೂಸ್ ಎಲ್ಲ ಕಮ್ಮಿ ಆಗಿಬಿಟ್ಟು 300-400 ವ್ಯೂಸ್ ಬಂದಿದ್ದು. ಏನಪ್ಪ ಇದು ಫೋನ್ ಕೆಟ್ಟಕ್ಕೆ ಹಿಂಗೆ ಆತಲ್ಲ ಅಂಥೇಳಿ ಮತ್ತು ಎಣ್ಣೆ ಚಾನಲ್ ತೆಗೆದು ಅದು ಓಡಾಕತ್ತಿತ್ತು. ಅದು ಚಾನಲ್ ಹೊತ್ತು ಮತ್ತು ಬಟ್ಟೆದೂ 10,000 ರೂಪಾಯಿ ಲುಕ್ಷನ್ ಬಂತು. ಎಲ್ಲನೂ ಕಷ್ಟಗಳು ಯಾಕೆ ನನಗೆ ಬರ್ತಾವೆ ಎದುರಿಸಿ ಅಂತ ಅನ್ನೋಕೊಂಡಾಗ ಇವಾಗ 1,000 ಹೊಂಟೈತೆ ಸ್ನೇಹಿತರೆ. 2 ವಿಡಿಯೋ ಹಾಕಿಂದ 2,000 ಓಡ್ತೀವಿ. $1 ಬರ್ತೀವಿ ಅಂತ. $1 2,000 ಹೊಡ್ತೀವಿ, $1 ಬರ್ತಾ. $1 ಅಂತವು 100 ಮಾಡ್ಬೇಕ್ರಿ ನಾವು. ನಿಮ್ಗೆ ಅನ್ಸುತ್ತೆ ಏನೋ ಪೇಮೆಂಟ್ ಆಗೈತಿ ನಾ ಅಕ್ಕ ಹೇಳಲ್ಲ ಹೇಗೆ ಅಂತ ನಿಮಗೆ ಅನ್ಸುತ್ತೆ. ಖಂಡಿತ ಇಲ್ಲ ಸ್ನೇಹಿತರೆ. ನಿಮ್ಮಿಂತ ಮುಚ್ಚಿಡುವಂಥ ಬುದ್ಧಿ ನನಗಿಲ್ಲ. ಆತಂದ್ರೆ ಖುಷಿಯಾಗ ನಾನೇ ಹೇಳ್ಬಿಡ್ತೀನಿ ಪೇಮೆಂಟ್ ಆಯ್ತು ಅಂತ. ಮುಚ್ಚಿಟ್ರಿ ಏನು ಬರುತ್ತೆ ರೀ? ನೀವು ಕೊಟ್ಟಿದ್ದು, ನೀವು ಮಾಡಿದ್ದು, ನೀವೇ ನೋಡ್ಲಿಕ್ಕೆ ನಮ್ಗೆ ಪೇಮೆಂಟ್ ಎಲ್ಲಿ ಬರುತ್ತೆ? ಅದಕ್ಕೆ ನಿಮ್ಮಿಂತ ಏನು ಮುಚ್ಚಿಡಕ್ಕೆ ಹೋಗಲ್ಲ. ನಾನು ನಿಮಗೆ ಯಾವ ಥರ ಕಮೆಂಟ್ಗಳು ಬೇಕಂತ ಕೇಳ್ರಿ. ಮೋಟಿವೇಶನ್ ಹೊಡಿಬೇಕಾ ಮೋಟಿವೇಶನ, ಡೈಲಿ ಲೈಫ್ ಸ್ಟೈಲ್ ಬೇಕಂದ್ರೆ ಲೈಫ್ ಸ್ಟೈಲು, ಒಬ್ಬರು ಟೈಲರಿಂಗ್ ಬಗ್ಗೆ ಕೇಳಿ ಅದ್ರ ಚಾನಲ್ ತೆಗಿಬೇಕು. ಟೈಲರಿಂಗ್ ವಿಡಿಯೋನ ಮಾಡ್ತೀನಿ. ಒಂದು ಸ್ವಲ್ಪ ಟೈಮ್ ಕೊಡ್ರಿ. ಒಮ್ಮೆ ಕೇಳಿರ್ತೀನಿ ಅಂದರೆ ಒಮ್ಮೆ ಒಂದು ದಿನಕ್ಕೆ ಮಾಡಿ ಹಾಕೋಕ್ಕಾಗಲ್ಲ. ದಿವಸ ನೀವು ಕೇಳುವಂಥ ಪ್ರಶ್ನೆಗಳಿಗೆ ನಾವು ರಿಪ್ಲೈ ಕೊಟ್ಕೋತ, ಕಮೆಂಟ್ಗಳಿಗೆ ರಿಪ್ಲೈ ಹೋಗ್ತೀನಿ. ಸಿಸ್ಟರ್ ಏನು ನೊಂದ್ಕೋಬೇಡ್ರಿ, 1,30,000 ರೂಪಾಯಿ ಹಾಕೀನಿ, ನನ್ನ ಬಟ್ಟೆ ವ್ಯಾಪಾರ ಇವು ಸಿಸ್ಟರ್ ಎಷ್ಟಾಗುತ್ತೆ ನಮ್ಮದು ಆಗವಲ್ದು ಅಂತ ಬೇಜಾರು ಮಾಡ್ಕೋಬೇಡಿ. ಪ್ರತಿಯೊಂದು ವ್ಯಾಪಾರ ಇನ್ನೊಬ್ರು ವ್ಯಾಪಾರ ಆತ ನಮ್ಮದು ಆಗವಲ್ದು ನೋಡು ಅವ್ರದ್ದು ಹೆಂಗಾಗುತ್ತೆ ಅಂತ ನೀವು ಹೊಟ್ಟೆ ಕಿಚ್ಚಪಡಲ್ಲ. ಮಾಮೂಲಿ ಅನಿಸುತ್ತಾ ಆಗುತ್ತೆ ರೀ, ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಕಸ್ಟಮರ್ ಹಚ್ಕೊಡ್ರಿ. ಅತಿ ಲಾಭ ಬೇಡ. ನಮ್ಗೆ ಗಂಟೆ ಬರಲಿ ಕೊಟ್ರ ತನ್ನೋ ಒಂದು ಮ್ಯಾಂಡ್ರನ್ ಇರಬೇಕು ನಮಗೆ. ನನಗೇನೋ ಇವು ಉಳಿತಾವು ಸ್ಟಾಕ್ ಉಳಿತಾವ ಅನ್ನೋಕೆ ಗಂಟು ಆಫರ್ನಾಗ ಗೀಪರ್ ಇಟ್ಟು ದಾಟಿಸ್ಬಿಡ್ತೀನಿ ರೀ ನಾನು. ಅದು ಗಂಟೆಗಿನ 10 ರೂಪಾಯಿ 20 ರೂಪಾಯಿ ಲುಕ್ಷನ್ ಆಗಲ್ಲಕ್ಕ ಆಫರ್ ಅಂತೇಳಿ
ಒಂದ್ರಾಗ ಒಂದು ಸೇರ್ಸಿ ದಾಟಿಸ್ಬಿಡ್ತೀನಿ. ವ್ಯಾಪಾರ ಮಾಡೋರು ಅದೇ ಟೆಕ್ನಿಕಲ್ ನೋಡಿ, ಏನಾರು ಮಾಡಿ ದಾಟಿಸ್ಬೇಕು, ಗಂಟು ಕುಡ್ಸೋ ಮತ್ತು ಹೊಸ ಮಾಲ್ ಹಾಕ್ಬೇಕು, ಮತ್ತು ಅಲ್ಲಿ ತಗೋಬೇಕು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ವಿಡಿಯೋ ಅಂತ ಏನು ಯೂಸ್ಫುಲ್ ಆತಂತ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಹಾಕ್ರಿ. ನೀವು ಒಂದು ಕಮೆಂಟ್ನಿಂದ ಇಷ್ಟು ನಾ ಖುಷಿ ಪಡ್ತೀನಿ ಅಂದ್ರೆ, ನನಗೆ ಖುಷಿ ಬಯಸೋರಿದ್ರೆ ಎಲ್ಲರೂ ಪ್ರತಿಯೊಬ್ಬರು ಒಂದು ಕಮೆಂಟ್ ಹಾಕ್ತೀರಿ. ನನಗೆ ಖುಷಿ ಬಯಸ್ಲಾರೋರಿದ್ರೆ ಕಮೆಂಟ್ ಹಾಕಲ್ಲ. ನೀವು ಕೊಡೋ ಒಂದು ಒಳ್ಳೆ ಕಮೆಂಟ್ ನನಗೆ ಖುಷಿ ನೋಡಿ. ಮತ್ತೇನು ಕೊಡೋದು ಬೇಡ ಸ್ನೇಹಿತರೆ. ನಿಮ್ಮಂದ ಪ್ರೀತಿ ಅಂತ ನಿಮ್ಮ ಮನಸ್ಸಿನಾಗ ಇದ್ದಂಥ ನನ್ನ ಗೂಡ ಕಮೆಂಟ್ ಮೂಲಕ ತಿಳಿಸಿದ್ರಂದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ಇನ್ನೊಮ್ಮೆ 2 ಸಲ ಅಂತ ಬೇಜಾರು ಮಾಡ್ಕೊಳ್ಬೇಡ್ರಿ. ಬಾಯ್ ರೀ. ಟೈಮನ್ನು 11 ಗಂಟೆ ಬರಾಬರಿ ಆಯಿತು. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾಳೆ ಒಳ್ಳೆ ಸಿಗ್ತೀನಿ. ಬಾಯ್, ಗುಡ್ ನೈಟ್.